ಅರಣ್ಯಕಾಂಡ ಅಧ್ಯಾಯ 31. ಯೆಹೋವನು ಮೋಶೆಗೆ, ನೀನು ಇಸ್ರಾಯೇಲ್ಯರಿಗೋಸ್ಕರ ಮಿದ್ಯಾನ್ಯರಿಗೆ ಪ್ರತಿದಂಡನೆಯನ್ನು ಮಾಡಬೇಕು, ಅನಂತರ ನೀನು ಪಿತೃಗಳ ಬಳಿಗೆ ಸೇರಬೇಕು ಎಂದು ಹೇಳಿದನು. ಆಗ ಮೋಶೆಯು ಇಸ್ರಾಯೇಲ್ಯರಿಗೆ, ನೀವು ಒಂದೊಂದು ಕುಲದಿಂದ 1000 ಜನರ ಮೇರೆಗೆ ಭಟರನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳಬೇಕು. ಅವರು ಮಿದ್ಯಾನ್ಯರಿಗೆ ಯೆಹೋವನು ಆಜ್ಞಾಪಿಸಿದ ದಂಡನೆಯನ್ನು ಮಾಡಬೇಕು ಎಂದು ಅಪ್ಪಣೆ ಕೊಟ್ಟನು. ಆದ ಕಾರಣ ಇಸ್ರಾಯೇಲ್ಯರು ಕುಲವೊಂದಕ್ಕೆ 1000 ಮಂದಿಯ ಮೇರೆಗೆ ಯುದ್ಧಕ್ಕೆ ಸನ್ನದ್ಧರಾದ 12,000 ಮಂದಿಯನ್ನು ಲೆಕ್ಕಿಸಿಕೊಟ್ಟರು. ಮೋಶೆಯು ಇವರನ್ನು ಯುದ್ಧಕ್ಕೆ ಕಳಿಸುವಾಗ ಮಹಾಯಾಜಕನಾದ ಎಲ್ಲಾಜಾರನ ಮಗ ಫೀನೆಹಾಸನಿಗೆ ದೇವರ ಸಾಮಾನುಗಳನ್ನು ಆಜ್ಞಾ ತುತ್ತೂರಿಗಳನ್ನು ತೆಗೆದುಕೊಂಡು ಅವರೊಡನೆ ಹೋಗಬೇಕೆಂದು ಆಜ್ಞಾಪಿಸಿದನು. ಯೆಹೋವನು ಆಜ್ಞಾಪಿಸಿದಂತೆ ಅವರು ಮಿದ್ಯಾನ್ಯರೊಡನೆ ಯುದ್ಧ ಮಾಡಿ ಗಂಡಸರೆಲ್ಲರನ್ನೂ ಸಂಹಾರ ಮಾಡಿದರು. ಹತವಾದವರಲ್ಲಿ ಎವಿ, ರೆಕೆಮ್, ಚೂರ್, ಹೂರ್, ರೆಬಾ ಎಂಬ ಮಿದ್ಯಾನ್ಯರ 5 ಮಂದಿ ರಾಜರು ಇದ್ದರು. ಅದಲ್ಲದೆ ಬೇಯೋರನ ಮಗನಾದ ಬಿಳಾಮನನ್ನು ಕಡಿದುಬಿಟ್ಟರು. ಇಸ್ರಾಯೇಲ್ಯರು ಮಿದ್ಯಾನ್ಯರ ಎಲ್ಲ ಹೆಂಗಸರನ್ನು ಮಕ್ಕಳನ್ನು ಸೆರೆ ಹಿಡಿದು ಎಲ್ಲ ದನ ಕುರಿಗಳನ್ನು ಆಸ್ತಿಯನ್ನು ಸೂರೆ ಮಾಡಿ ಅವರು ಇದ್ದ ಎಲ್ಲ ಊರುಗಳನ್ನು ಪಾಳೆಯಗಳನ್ನು ಸುಟ್ಟು ಬಿಟ್ಟರು. ಒಂದನ್ನು ಬಿಡದೆ ಮನುಷ್ಯರನ್ನು ಪಶುಗಳನ್ನು ಸೆರೆ ಹಿಡಿದರು. ಅವರು ಸೆರೆಯವರನ್ನು, ಪಶುಗಳನ್ನು, ಆಸ್ತಿಯನ್ನು ತೆಗೆದುಕೊಂಡು ಯೆರಿಕೋ ಪಟ್ಟಣದ ಎದುರಾಗಿ ಯೋರ್ದಾನ್ ಹೊಳೆಯ ತೀರದಲ್ಲಿ ಮೋವಾಬ್ಯರ ಮೈದಾನದಲ್ಲಿದ್ದ ಪಾಳೆಯಕ್ಕೆ, ಅಂದರೆ ಮೋಶೆ, ಮಹಾಯಾಜಕನಾದ ಎಲ್ಲಾಜಾರ್, ಇಸ್ರಾಯೇಲ್ಯರ ಸರ್ವ ಸಮೂಹದವರು ಇವರ ಬಳಿಗೆ ಬಂದರು. ಮೋಶೆಯೂ ಮಹಾಯಾಜಕನಾದ ಎಲ್ಲಾಜಾರನು ಸಮೂಹದ ಪ್ರಧಾನರು ಪಾಳೆಯದ ಹೊರಗೆ ಹೋಗಿ ಅವರನ್ನು ಎದುರುಗೊಂಡರು. ಆಗ ಮೋಶೆಯು ಯುದ್ಧ ಭೂಮಿಯಿಂದ ಬಂದ ಸೈನ್ಯದ ಸಹಸ್ರಾಧಿಪತಿಗಳ ಮತ್ತು ಶತಾಧಿಪತಿಗಳ ಮೇಲೆ ಕೋಪಗೊಂಡು ಅವರಿಗೆ, ನೀವು ಹೆಂಗಸರನ್ನೆಲ್ಲ ಉಳಿಸಿದ್ದೇನು? ಪೆಗೋರದ ಬಾಳನ ಸಂಗತಿಯಲ್ಲಿ ಬಿಳಾಮನ ಆಲೋಚನೆಯನ್ನು ಅನುಸರಿಸಿ ಇಸ್ರಾಯೇಲ್ಯರನ್ನು ಯೆಹೋವನಿಗೆ ದ್ರೋಹಿಗಳನ್ನಾಗಿ ಮಾಡಿ ಸಮೂಹದವರಲ್ಲಿ ಘೋರವ್ಯಾಧಿ ಉಂಟಾಗುವಂತೆ ಮಾಡಿದವರು ಇವರೇ ಅಲ್ಲವೇ? ಆದ ಕಾರಣ ನೀವು ಈ ಗುಂಪಿನಲ್ಲಿರುವ ಎಲ್ಲ ಗಂಡು ಮಕ್ಕಳನ್ನು, ಪುರುಷ ಸಂಗಮ ಮಾಡಿದ ಎಲ್ಲ ಹೆಂಗಸರನ್ನು ಕೊಲ್ಲಬೇಕು. ಪುರುಷ ಸಂಗಮ ಮಾಡದಿರುವ ಕನ್ಯೆಯರನ್ನು ನಿಮಗೋಸ್ಕರ ಉಳಿಸಿಕೊಳ್ಳಬೇಕು. ನೀವಾದರೂ 7 ದಿನದವರೆಗೂ ಪಾಳೆಯದ ಹೊರಗೆ ಇರಬೇಕು. ಮನುಷ್ಯ ಪ್ರಾಣ ತೆಗೆದವರು, ಶವ ಸೋಂಕಿದವರು, ನಿಮ್ಮವರಾದವರು, ಸೆರೆಯವರಾದರೂ 3ನೇ ಮತ್ತು 7ನೇ ದಿನಗಳಲ್ಲಿ ದೋಷ ಪರಿಹಾರ ಮಾಡಿಕೊಳ್ಳಬೇಕು. ಅದಲ್ಲದೆ ಎಲ್ಲ ಬಟ್ಟೆಗಳನ್ನು, ತೊಗಲಿನ ಸಾಮಾನನ್ನು, ಮೇಕೆ ಕೂದಲಿನ ವಸ್ತುಗಳನ್ನು, ಮರದ ಸಾಮಾನನ್ನು ಶುದ್ಧ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಮಹಾಯಾಜಕನಾದ ಎಲ್ಲಾಜಾರನು ಯುದ್ಧಕ್ಕೆ ಹೋಗಿದ್ದ ಭಟರಿಗೆ ಹೀಗೆಂದನು, ಯೆಹೋವನು ಮೋಶೆಗೆ ಅಪ್ಪಣೆ ಮಾಡಿದ ವಿಧಿ ಹೇಗೆಂದರೆ, ಬೆಂಕಿಯನ್ನು ತಡೆಯುವ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ತವರ, ಸೀಸ ಮೊದಲಾದವುಗಳನ್ನು ಬೆಂಕಿ ದಾಟಿಸಿ ಶುದ್ಧ ಮಾಡಬೇಕು. ಅವುಗಳನ್ನು ಹೊಲೆ ಹೋಗಲಾಡಿಸುವ ನೀರಿನಿಂದಲೂ ಶುದ್ಧ ಮಾಡಬೇಕು. ಬೆಂಕಿಯನ್ನು ತಡೆಯಲಾರದ ವಸ್ತುಗಳನ್ನು ನೀರಿನಿಂದ ತೊಳೆದು ಶುದ್ಧ ಮಾಡಬೇಕು. 7ನೆಯ ದಿನದಲ್ಲಿ ನಿಮ್ಮ ಬಟ್ಟೆಗಳನ್ನು ಒಗೆದುಕೊಂಡ ನಂತರ ಶುದ್ಧರಾಗುವಿರಿ. ಆಮೇಲೆ ನೀವು ಪಾಳೆಯದೊಳಗೆ ಬರಬಹುದು ಎಂದು ಹೇಳಿದನು. ಯೆಹೋವನು ಮೋಶೆಗೆ, ನೀನು, ಮಹಾಯಾಜಕನಾದ ಎಲ್ಲಾಜಾರನು, ಕುಲಾಧಿಪತಿಗಳು, ದಂಡಿನವರ ಕೈಗೆ ಸಿಕ್ಕಿದ ಮನುಷ್ಯರನ್ನು, ಪಶುಗಳನ್ನು ಲೆಕ್ಕಿಸಿ ಒಟ್ಟು ತಿಳಿದು 2 ಭಾಗ ಮಾಡಿ ಯುದ್ಧಕ್ಕೆ ಹೋದ ಭಟರಿಗೆ ಅರ್ಧವನ್ನೂ ಮಿಕ್ಕ ಸಮೂಹದವರಿಗೆ ಅರ್ಧವನ್ನೂ ಹಂಚಿಕೊಡಬೇಕು. ಯುದ್ಧಕ್ಕೆ ಹೋದ ಭಟರಿಗೆ ಬರುವ ಭಾಗದಿಂದ ಮನುಷ್ಯ, ದನ, ಕತ್ತೆ, ಆಡು, ಕುರಿ ಇವುಗಳಲ್ಲಿ ನೀನು 500ರಲ್ಲಿ 1 ಮೇರೆಗೆ ಯೆಹೋವನಿಗೋಸ್ಕರ ಕಪ್ಪವನ್ನು ತೆಗೆದುಕೊಂಡು ಆತನಿಗೋಸ್ಕರ ಪ್ರತ್ಯೇಕಿಸಿ ಮಹಾಯಾಜಕ ಎಲ್ಲಾಜಾರನಿಗೆ ಒಪ್ಪಿಸಬೇಕು. ಮಿಕ್ಕ ಇಸ್ರಾಯೇಲ್ಯರಿಗೆ ಬರುವ ಭಾಗದಿಂದ ಮನುಷ್ಯ, ದನ, ಕತ್ತೆ, ಆಡು, ಕುರಿ ಇವುಗಳಲ್ಲಿ 50ರಲ್ಲಿ 1 ಮೇರೆಗೆ ತೆಗೆದುಕೊಂಡು ಯೆಹೋವನ ಗುಡಾರವನ್ನು ನೋಡಿಕೊಳ್ಳುವ ಲೇವಿಯರಿಗೆ ಕೊಡಬೇಕೆಂದು ಆಜ್ಞಾಪಿಸಿದನು. ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆಯು ಮಹಾಯಾಜಕನಾದ ಎಲ್ಲಾಜಾರನು ಮಾಡಿದರು. ಭಟರು ತಂದ ಸುಲಿಗೆಯಲ್ಲಿ ಹಂಚಿಕೊಳ್ಳುವುದಕ್ಕೋಸ್ಕರ ಉಳಿದದ್ದು ಎಷ್ಟೆಂದರೆ, ಆಡು ಕುರಿಗಳು 675,000, ದನಗಳು 72,000, ಕತ್ತೆಗಳು 61,000, ಕನ್ಯೆಯರು 32,000,
ಯುದ್ಧಕ್ಕೆ ಹೋಗಿದ್ದ ಭಟರಿಗೆ ದೊರಕಿದ ಅರ್ಧ ಭಾಗವಾಗಿರುವ 337,500 ಆಡು ಕುರಿಗಳಲ್ಲಿ 675 ಆಡು ಕುರಿಗಳು ಯೆಹೋವನಿಗೆ ಬಂದ ಕಪ್ಪ. ಹಾಗೆಯೇ ಅವರಿಗೆ ದೊರಕಿದ 36,000 ದನಗಳಲ್ಲಿ 72 ದನಗಳು, 30,500 ಕತ್ತೆಗಳಲ್ಲಿ 61 ಕತ್ತೆಗಳು, 16,000 ಕನ್ಯೆಯರಲ್ಲಿ 32 ಮಂದಿಯೂ ಯೆಹೋವನಿಗೆ ಬಂದ ಕಪ್ಪ. ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆ ಆ ಕಪ್ಪವನ್ನು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಿ ಮಹಾಯಾಜಕನಾದ ಎಲ್ಲಾಜಾರನಿಗೆ ಒಪ್ಪಿಸಿದನು. ಭಟರು ತಂದ ಸುಲಿಗೆಯಲ್ಲಿ ಮೋಶೆ ಪ್ರತ್ಯೇಕಿಸಿದ ಮಿಕ್ಕ ಅರ್ಧ ಭಾಗವು, ಅಂದರೆ 337,500 ಆಡು ಕುರಿಗಳು, 36,000 ದನಗಳು, 30,500 ಕತ್ತೆಗಳು, 16,000 ಕನ್ಯೆಯರು, ಇಷ್ಟು ಇಸ್ರಾಯೇಲ್ಯರ ಸಮೂಹದವರ ಪಾಲಿಗೆ ಬಂದವು. ಇವುಗಳಲ್ಲಿ ಮೋಶೆಯು ಯೆಹೋವನ ಅಪ್ಪಣೆಯ ಪ್ರಕಾರ 50ರಲ್ಲಿ 1 ಮೇರೆಗೆ ತೆಗೆದುಕೊಂಡು ಯೆಹೋವನ ಗುಡಾರವನ್ನು ನೋಡಿಕೊಳ್ಳುವ ಲೇವಿಯರಿಗೆ ಕೊಟ್ಟನು. ಆಗ ದಂಡಿನ ಸಹಸ್ರಾಧಿಪತಿಗಳು, ಶತಾಧಿಪತಿಗಳು ಮೋಶೆಯ ಬಳಿಗೆ ಬಂದು, ನಿನ್ನ ದಾಸರಾದ ನಾವು ನಮ್ಮ ಅಧಿಕಾರದೊಳಗೆ ಇದ್ದ ಭಟರನ್ನು ಲೆಕ್ಕಿಸಲಾಗಿ ಒಬ್ಬನಾದರೂ ಕಡಿಮೆಯಾಗಿಲ್ಲವೆಂದು ಗೊತ್ತಾಯಿತು. ಆದ ಕಾರಣ ಯೆಹೋವನು ಕಾಪಾಡಿದ ನಮ್ಮ ಪ್ರಾಣಗಳಿಗೆ ಈಡಾಗಿ ಆತನಿಗೋಸ್ಕರ ಕಾಣಿಕೆಯಾಗಿ ನಮ್ಮಲ್ಲಿ ಒಬ್ಬೊಬ್ಬನು ತನಗೆ ಸಿಕ್ಕಿದ ಚಿನ್ನದ ಒಡವೆಗಳನ್ನು, ಅಂದರೆ ತೋಳ್ಬಳೆ, ಕಡಗ, ಮುದ್ರೆಯುಂಗರ, ಮುರುವು, ಕಂಠಮಾಲೆ ಮುಂತಾದವುಗಳನ್ನು ತಂದಿದ್ದೇವೆ ಅಂದರು. ಅವರು ಕೊಟ್ಟ ಆ ಚಿನ್ನದ ಒಡವೆಗಳನ್ನು ಮೋಶೆಯು ಮಹಾಯಾಜಕ ಎಲ್ಲಾಜಾರನೂ ತೆಗೆದುಕೊಂಡರು. ಅವುಗಳೆಲ್ಲ ವಿಚಿತ್ರವಾಗಿ ಮಾಡಿದವುಗಳೇ. ಸಹಸ್ರಾಧಿಪತಿಗಳು, ಶತಾಧಿಪತಿಗಳು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಿ ಸಮರ್ಪಿಸಿದ ಕಾಣಿಕೆಯ ಒಟ್ಟಾದ ತೂಕ 16,750 ತೊಲೆ. ಅದಲ್ಲದೆ ದಂಡಿನವರೆಲ್ಲರೂ ಸ್ವಂತಕ್ಕಾಗಿ ಲೂಟಿಯನ್ನು ಹಿಡುಕೊಂಡಿದ್ದರು. ಸಹಸ್ರಾಧಿಪತಿಗಳು, ಶತಾಧಿಪತಿಗಳು ಕೊಟ್ಟ ಚಿನ್ನವನ್ನು ಮೋಶೆಯು ಮಹಾಯಾಜಕ ಎಲ್ಲಾಜಾರನು ತೆಗೆದುಕೊಂಡು ಇಸ್ರಾಯೇಲ್ಯರ ವಿಷಯದಲ್ಲಿ ಯೆಹೋವನಿಗೆ ಜ್ಞಾಪಕ ಕೊಡುವುದಕ್ಕಾಗಿ ದೇವದರ್ಶನದ ಗುಡಾರದೊಳಗೆ ತಂದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ದೇವರ ಉತ್ಕೃಷ್ಟವಾದಂಥ ವಾಕ್ಯವನ್ನು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅರಣ್ಯಕಾಂಡ 31ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 31. ಯೆಹೋವನು ಮೋಶೆಗೆ ಒಂದು ಮಾತು ಇಲ್ಲಿ ದೇವರು ಹೇಳ್ತಾನೆ, ಅದು ಈಗ ತಾನೇ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಅದೇನೆಂದರೆ, ನೀನು ಇಸ್ರಾಯೇಲ್ರಿಗೋಸ್ಕರ ಮಿದ್ಯಾನ್ಯರಿಗೆ, ಇಸ್ರಾಯೇಲ್ರಿಗೋಸ್ಕರ ಅಂದರೆ ದೇವಜನರಿಗೋಸ್ಕರ, ಸಭೆಗೋಸ್ಕರ ಮಿದ್ಯಾನ್ಯರಿಗೆ ಪ್ರತಿದಂಡನೆಯನ್ನು ಮಾಡಬೇಕು. ಅನಂತರ ನೀನು ಪಿತೃಗಳ ಬಳಿಗೆ ಸೇರಬೇಕೆಂದು ಹೇಳಿದನು. ಅರಣ್ಯಕಾಂಡ 31 2ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಹೇಳಿದ ಮಾತಿನ ತಾತ್ಪರ್ಯ ಹೀಗಿದೆ. ಅದೇನೆಂದರೆ, ನೀನು ದೇವರ ಬಳಿಗೆ ಸೇರುವುದಕ್ಕೆ ಮುಂಚಿತವಾಗಿ ದೇವರು ನಿನಗೆ ಕೊಟ್ಟಿರುವ ಆ ಸೇವೆಯನ್ನು, ಕೆಲಸವನ್ನು ಮುಗಿಸಬೇಕು. ಇನ್ನೊಂದು ಸಾರಿ ಹೇಳ್ತೀನಿ, ಯಾಕಂದರೆ ಇದು ಪ್ರಾಮುಖ್ಯ ನನಗೂ ನಮಗೂ. ದೇವರ ಬಳಿಗೆ ನಾವು ಸೇರುವುದಕ್ಕೆ ಮುಂಚೆ, ಅಂದರೆ ಮರಣ ಹೊಂದುವುದಕ್ಕೆ ಮುಂಚೆ, ಸಾಯುವುದಕ್ಕೆ ಮುಂಚೆ, ಇಹಲೋಕದ ಭೂಯಾತ್ರೆಯನ್ನು ಮುಗಿಸುವುದಕ್ಕೆ ಮುಂಚೆ ನಾವು ದೇವರು ಕೊಟ್ಟ ಕೆಲಸವನ್ನು ನೆರವೇರಿಸುವವರಾಗಿ, ಅದೇ ಸಿದ್ಧರಾಗಿ ಸಾಯುವಂಥದ್ದು, ಸಿದ್ಧರಾಗಿ ತಂದೆ ಮನೆಗೆ ಹೋಗುವಂಥದ್ದು, ದೇವರು ಕೊಟ್ಟ ಕೆಲಸವನ್ನು ನೆರವೇರಿಸಿ. ಇದು ಮೋಶೆಗೆ ಇಂಥ ಒಂದು ವಾಕ್ಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈಗ ತಾನೇ ಅದನ್ನು ನಾನು ನೋಡಿದೆ. ಯಾಕಂತ ಹೇಳಿದ್ರೆ, ದೇವರು ಮೋಶೆಗೆ ಒಂದು ಕೆಲಸ ಕೊಡ್ತಾನೆ. ಭಾಳ ಕೆಲಸ ಕೊಟ್ಟ, ಆದರೆ ಇನ್ನೊಂದು ಕೆಲಸ ಇತ್ತು ಬಾಕಿ.
ಹಾಗಾದರೆ ಇನ್ನೂ ಬಾಕಿ ನಮಗೆ ಏನಾದರೂ ಇದೆಯಾ? ದೇವರು ನಮಗೆ ಕೊಟ್ಟು ಅದನ್ನು ಮಾಡದೇ ಇರುವಂಥ ಕೆಲಸಗಳು ಇದೆಯಾ? ಅದನ್ನು ಪೂರೈಸಬೇಕು, ಅದನ್ನು ನೆರವೇರಿಸಬೇಕು. ಅನಂತರ ನಾವು ತಂದೆಯ ಮನೆ ಹೋಗಲಿಕ್ಕೆ ಸಿದ್ಧವಾಗಿದ್ದೇವೆ. ಆದರೆ ಒಂದು ವಿಷಯ, ದೇವರು ಕೊಟ್ಟ ಕೆಲಸವನ್ನು ನಾವು ಪೂರೈಸುವುದಕ್ಕೆ ಮುಂಚೆ ದೇವರು ಕೊಟ್ಟ ಕೆಲಸ ಏನಂತ ತಿಳ್ಕೊಳ್ಬೇಕ್ರಿ. ದೇವರು ಕೊಟ್ಟ ಕೆಲಸ ನನಗೋಸ್ಕರ ಮೋಶೆಗಷ್ಟೇ ಕೊಟ್ಟಿದ್ದ, ಅದೇ ರೀತಿಯಾಗಿ ದೇವರು ನಿಮಗಷ್ಟೇ ಕೊಟ್ಟಿರ್ತಾನೆ, ನನಗಷ್ಟೇ ಕೊಟ್ಟಿರ್ತಾನೆ. ಆ ದೇವರು ಕೊಟ್ಟ ಕೆಲಸವನ್ನು ಅದನ್ನು ನಾನು ನೆರವೇರಿಸ್ಕೋಬೇಕಾದ್ರೆ ಅದನ್ನು ತಿಳ್ಕೊಳ್ಬೇಕು. ಏನದು? ಅದನ್ನು ತಿಳ್ಕೊಂಡು ಅದನ್ನು ನೆರವೇರಿಸುವಾಗ ತಂದೆಯ ಮನೆಗೆ ಹೋಗಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ, ಶುದ್ಧರಾಗಿದ್ದೇವೆ. ನನ್ನ ಅಭಿಪ್ರಾಯ, ಒಂದು ವೇಳೆ ನಾನು ಹೇಳುವಂಥ ಈ ಲೆಕ್ಕ ತಪ್ಪಾಗಿರಬಹುದು. ನನ್ನ ಅಭಿಪ್ರಾಯದಲ್ಲಿ ಸುಮಾರು 90% ವಿಶ್ವಾಸಿಗಳು ತಂದೆ ಕೊಟ್ಟ ಕೆಲಸ ಏನಂತ ಪತ್ತೆ ಹಚ್ಚದೇ ಇದ್ದಾರೆ, ತಿಳ್ಕೊಳ್ಳದೇ ಇದ್ದಾರೆ. ದೇವರು ನನಗೆ ಕೊಟ್ಟ ಕೆಲಸ ಏನು ಎಂಬುದನ್ನು ತಿಳ್ಕೊಳ್ಳದೇ ಇದ್ದಾರೆ 90% ವಿಶ್ವಾಸಿಗಳು, ದೇವಜನರು. ಇದರ ನಿಮಿತ್ತವಾಗಿ ಏನಾಗ್ತದೆ ಅನ್ನುವುದನ್ನು ನಾನು ಹೇಳ್ತೇನೆ. ಇದರ ನಿಮಿತ್ತವಾಗಿ ಏನಾದರೂ ಒಂದು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದಾರೆ. ಲೆಟ್ಸ್ ಅಸ್ ಡೂ ಸಮಥಿಂಗ್ ಫಾರ್ ದ ಲಾರ್ಡ್. ಇದು ಕೇಳಲಿಕ್ಕೆ ಸ್ವಲ್ಪ ಆತ್ಮೀಯವಾಗಿ ಅನ್ನಿಸ್ತದೆ, ಆದರೆ ಸಮಥಿಂಗ್ ಅಲ್ಲ, ಏನಾದರೂ ಒಂದಲ್ಲ, ದೇವರು ಕೊಟ್ಟ ಕೆಲಸವನ್ನು ನಾವು ಮಾಡಬೇಕು. ಇದನ್ನು ನಾನು ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತದೆ. ಈ ಮಾತನ್ನು ತಂದೆಯಾದ ದೇವರಿಗೆ ಆತನು ಹೇಳಿದನು. ಆದ ಕಾರಣ ಒಂದು ದೊಡ್ಡ ಮಾತಿದು. ಇದನ್ನು ಓದ್ತೇನೆ ಅಷ್ಟೇ. ಇದರಲ್ಲಿ ಭಾಳಷ್ಟು ವಿಷಯಗಳಿದೆ. ಆದರೂ ಕೂಡ ನಮ್ಮ ವಿಷಯ ಅರಣ್ಯಕಾಂಡ, ಯೋಹಾನ ಸುವಾರ್ತೆ ಅಲ್ಲ. ಯೋಹಾನ ಸುವಾರ್ತೆಗೆ ಬಂದಾಗ ಬಹುಶಃ ನಾವು ಹೆಚ್ಚು ಸಮಯದಕ್ಕೆ ಕಳೀಬಹುದು. ಅದೇನಂತ ಹೇಳಿದರೆ, ಯೋಹಾನ 17:4, ಜಾನ್ 17:4, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಮೋಶೆ ಕೂಡ ಮಹಿಮೆ ಪಡಿಸಿದ ದೇವರನ್ನು. ಸರಿ, ಆಗ ಮೋಶೆ ದೇವರ ಮಾತನ್ನು ಕೇಳಿಬಿಟ್ಟು 3ನೇ ವಚನದಲ್ಲಿ, ನೀವು ಒಂದೊಂದು ಕುಲದಿಂದ 1000 ಜನರ ಮೇರೆಗೆ ಭಟರನ್ನು ಯುದ್ಧಕ್ಕೆ ನೀವು ಸಿದ್ಧ ಮಾಡಬೇಕು. 12 ಕುಲ, ಒಂದೊಂದು ಕುಲದವರಿಂದ, ಒಂದೊಂದು ಗೋತ್ರದಿಂದ 1000 ಜನರು. ಹಾಗಾದರೆ 12 × 1000, 12,000 ಮಂದಿ ಯುದ್ಧಕ್ಕೆ ಸನ್ನದ್ಧರಾದಂಥವ್ರನ್ನು ಮೋಶೆ ರೆಡಿ ಮಾಡ್ತಾರೆ. ರೆಡಿ ಮಾಡಿಬಿಟ್ಟು ಮೋಶೆಯವರನ್ನು ಯುದ್ಧಕ್ಕೆ ಕಳಿಸುವಾಗ ಮಹಾಯಾಜಕನಾದ ಎಲ್ಲಾಜಾರನ ಮಗ ಫೀನೆಹಾಸನಿಗೆ ಒಂದು ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಕೊಡಲಾಗಿದೆ. ಅದೇನೆಂದರೆ, ದೇವರ ವಸ್ತುಗಳನ್ನು, ಆಜ್ಞಾ ತುತ್ತೂರಿಗಳನ್ನು ತಕ್ಕೊಂಡು ಅವರೊಡನೆ ಹೋಗಬೇಕು. ಇದು ವಿಚಿತ್ರ ಅನಿಸ್ಬೋದು. ಯಾಕಂದರೆ ಯುದ್ಧಕ್ಕೆ ಹೋದಾಗ ಯಾಕೆ ದೇವ್ರ ವಸ್ತು ತಗೊಂಡು ಹೋಗಬೇಕು? ಯುದ್ಧಕ್ಕೆ ಹೋದಾಗ ಯಾಕೆ ಆಜ್ಞಾ ತುತ್ತೂರಿಗಳನ್ನು ತಕ್ಕೊಂಡು ಹೋಗಬೇಕು? ಬಹುಶಃ ಅದು ದೇವರ ಒಂದು ಹೇಳಿಕೆ ಆಗಿರಬೇಕು, ದೇವರ ಒಂದು ಇನ್ಸ್ಟ್ರಕ್ಷನ್ಸ್ ಆಗಿರಬೇಕು. ದೇವರು ಅದನ್ನು ಪ್ರೇರೇಪಿಸಿರಬೇಕು ಮೋಶೆಗೆ. ಆದ ಕಾರಣ ಮೋಶೆಯು ಇವರನ್ನು ಯುದ್ಧಕ್ಕೆ 12,000 ಜನರನ್ನು ಕಳಿಸುವಾಗ ಪ್ರತ್ಯೇಕವಾಗಿ ಎಲ್ಲಾಜಾರನ, ಅಂದರೆ ಮಹಾಯಾಜಕನಾದ ಎಲ್ಲಾಜಾರನ ಮಗ ಫೀನೆಹಾಸನಿಗೆ, ಅಥವಾ ಆರೋನನ ಮೊಮ್ಮಗನಾದ ಫೀನೆಹಾಸನಿಗೆ ಈಗ ದೇವರ ವಸ್ತುವನ್ನು ತಗೋ ಮತ್ತು ಆಜ್ಞಾ ತುತ್ತೂರಿಗಳನ್ನು ತಕ್ಕೊಂಡು ಹೋಗಂತ ಹೇಳ್ತಾನೆ. ಅದೇ ರೀತಿಯಾಗಿ ಅವರು ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಯಾರ ಜೊತೆಗೆ ಯುದ್ಧ ಮಾಡ್ತಾರೆ ಅಂದರೆ ಮಿದ್ಯಾನ್ಯರೊಡನೆ ಯುದ್ಧಕ್ಕೆ ಹೋಗ್ತಾರೆ. ಮಿದ್ಯಾನ್ಯರೊಡನೆ ಯುದ್ಧ ಮಾಡಿ 7ನೇ ವಚನದಲ್ಲಿ ಒಳ್ಳೆ ಜಯವನ್ನು ಪಡ್ಕೊಳ್ತಾರೆ. ಆದರೆ ಒಂದು ವಿಚಿತ್ರ ಮಾತು,
ಇದನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಅದೇನಂತ ಹೇಳಿದ್ರೆ, ಯುದ್ಧದಲ್ಲಿ ಭಾಳ ಜನರು ಗಂಡಸರು ಇವರೆಲ್ಲ ಸತ್ತೋಗ್ತಾರೆ. ಆದರೆ ಅವರಲ್ಲಿ ಸತ್ತೋದಂಥವರು ಯಾರು ಅಂತ ಹೇಳಿದರೆ 8ನೇ ವಚನ, ಅರಣ್ಯಕಾಂಡ 31ನೇ ಅಧ್ಯಾಯದ 8ನೇ ವಚನದಲ್ಲಿ ಹೇಳಲಾದಂಥ ಮಾತು ಏನಂತ ಹೇಳಿದ್ರೆ, ಬೆಯೋರನ ಮಗನಾದ ಬಿಳಾಮನನ್ನು ಕಡಿದು ಬಿಟ್ಟರು. ಇಸ್ರಾಯೇಲರ ವಿಷಯದಲ್ಲಿ ಶಾಪ ಕೊಡಬೇಕು ಅಂತೇಳ್ಬಿಟ್ಟು ಬಾಲಾಕನು, ಅರಸನಾದ ಬಾಲಾಕನು ಈ ಬಿಳಾಮನನ್ನೇ ಉಪಯೋಗ ಮಾಡಿಕೊಂಡು ಹೋಗಿ ಶಾಪ ಕೊಡು ಅಂತ 3 ಸಾರಿ 4 ಸಾರಿ ಪ್ರಯತ್ನ ಮಾಡಿದರೂ ಏನಾಯಿತು, 3 ಸಾರಿಯೂ ಶಾಪಕ್ಕೆ ಬದಲು ಆಶೀರ್ವಾದವನ್ನೇ ಆತನು ಕೊಟ್ಟನು. ಅವನು ಕೂಡ ಸತ್ತು ಹೋಗ್ತಾನೆ ಈ ಯುದ್ಧದಲ್ಲಿ. ಆದರೆ ಮೋಶೆಗೆ ಯುದ್ಧ ಮಾಡಿ ಬಂದಂಥವ್ರ ಮೇಲೆ ಕೋಪ ಬರ್ತದೆ. ಯಾಕಂತ ಹೇಳಿದ್ರೆ 15ನೇ ವಚನದಲ್ಲಿ, ಅರಣ್ಯಕಾಂಡ 31:15ರಲ್ಲಿ, ನೀವು ಹೆಂಗಸರನ್ನೆಲ್ಲ ಉಳಿಸಿದ್ದೇನು, ಪೆಗೋರದ ಬಾಳನ ಸಂಗತಿಯಲ್ಲಿ ಬಿಳಾಮನ ಆಲೋಚನೆಯನ್ನು ಅನುಸರಿಸಿ ಇಸ್ರಾಯೇಲರನ್ನು ಯೆಹೋವನಿಗೆ ದ್ರೋಹಿಗಳನ್ನಾಗಿ ಮಾಡಿ ಸಮೂಹದವರಲ್ಲಿ ಘೋರ ವ್ಯಾಧಿ ಉಂಟಾಗುವಂತೆ ಮಾಡಿದವರು ಇವರೇ ಅಲ್ಲವೇ? ಹಾಗಾದರೆ ಕೆಲವರು ರೋಗ ಕ್ಯಾರಿಯರ್ ಮಾಡುವಂಥವರಾಗಿದ್ದಾರೆ. ಈ ಮಿದ್ಯಾನ್ಯ ಹೆಂಗಸರು ರೋಗ ಇಸ್ರಾಯೇಲರಿಗೆ ಬರುವಂತೆ ಮಾಡಿದರು. ಅಂಥವ್ರು ನೀವು ಕರ್ಕೊಂಡು ಬಂದಿದ್ದೀರಲ್ಲ ಅಂಥೇಳ್ಬಿಟ್ಟು ಭಾಳ ಬೇಸರ ಪಟ್ಕೊಳ್ತಾನೆ ಮೋಶೆ. ಆದ ಕಾರಣ ಮಹಾಯಾಜಕನಾದ ಎಲ್ಲಾಜಾರನು ಯುದ್ಧಕ್ಕೆ ಹೋಗಿದ್ದ ಭಟರಿಗೆ ಹೀಗೆಂದನು. ಈಗ ಎಲ್ಲಾಜಾರನು ಮಾತಾಡ್ತಾನೆ ರೀ, ಯೆಹೋವನು ಮೋಶೆಗೆ ಅಪ್ಪಣೆ ಮಾಡಿದ ವಿಧಿ ಹೇಗೆಂದರೆ, ಬೆಂಕಿಯನ್ನು ತಡೆಯುವ ಚಿನ್ನ, ಬೆಳ್ಳಿ, ತಾಮ್ರ ಇದನ್ನೆಲ್ಲ ನೀವೇನು ಮಾಡಬೇಕು, ಶುದ್ಧ ಮಾಡಬೇಕು. ಅವುಗಳನ್ನು ಹೋಗಲಾಡಿಸುವ ನೀರಿನಿಂದ ಶುದ್ಧ ಮಾಡಬೇಕಂತ ಹೇಳ್ತಾನೆ. ಯುದ್ಧಕ್ಕೆ ಹೋದ ಭಟರಿಗೆ ಅವ್ರಿಗೆ ಬೇಕಾದಂಥದ್ದನ್ನು ಕೊಡಲಾಗ್ತದೆ. 27ನೇ ವಚನ. ಆದರೆ 500ರಲ್ಲಿ 1 ಮೇರೆಗೆ ಯೆಹೋವನಿಗೆ ಕಪ್ಪವನ್ನು ಕಟ್ಟಬೇಕಂತ್ರಿ. 29ನೇ ವಚನ. ಟ್ಯಾಕ್ಸ್ ಕೊಡಬೇಕು. ಯಾರಿಗೆ? ದೇವರಿಗೆ. ದೇವರಿಗೆ ಹೇಗೆ ಕೊಡೋದು? ಅದನ್ನು ಮಹಾಯಾಜಕನಾದ ಎಲ್ಲಾಜಾರನಿಗೆ ಒಪ್ಪಿಸಬೇಕಾದ್ರೆ ದೇವರಿಗೆ ಕೊಡಬೇಕಂತ ಒಂದು ರೂಲ್ಸು, ಒಂದು ನಿಯಮ ಬಂತು. ಯಾಕೆ ದೇವರಿಗೆ ಟ್ಯಾಕ್ಸ್ ಕಟ್ಟಬೇಕು? ದೇವರಿಗೆ ಯಾಕೆ ಕಪ್ಪವನ್ನು ಕಟ್ಟಬೇಕು? ನೆನಪಿರಲಿ, ದೇವರು ಆ ಗೌರ್ಮೆಂಟನ್ನು, ಸರ್ಕಾರವನ್ನು ಆಳ್ವಿಕೆ ಮಾಡ್ತಾಯಿದ್ರು. ಪ್ರಜಾಪ್ರಭುತ್ವ ಅಲ್ಲ, ದೈವ ಪ್ರಭುತ್ವ. ದೇವರೇ ಅವರನ್ನು ನಡೆಸ್ತಾ ಇದ್ದ. ಆದ ಕಾರಣ ದೇವರಿಗೆ ಆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು, ಮತ್ತು 500ರಲ್ಲಿ 1 ಮೇರೆಗೆ ಅಷ್ಟೇ ಅಲ್ಲ, 50ರಲ್ಲಿ 1 ಮೇರೆಗೆ ತಕ್ಕೊಂಡು ಯೆಹೋವನ ಗುಡಾರವನ್ನು ನೋಡಿಕೊಳ್ತಿದ್ದ ಲೇವಿಯರಿಗೂ ಕೂಡ ಕಾಣಿಕೆ ಕೊಡಬೇಕಂತ ದೇವರು ಹೇಳಿದನು. ಅದೇ ಪ್ರಕಾರವಾಗಿ ಅದನ್ನು ಮಾಡಿದರು. ಅಷ್ಟರಲ್ಲಿ ಆ ಯುದ್ಧಕ್ಕೆ ಹೋದಂಥ ಶತಾಧಿಪತಿಗಳು, ಅಂದರೆ ಈ ಕ್ಯಾಪ್ಟನ್ಸ್, 1000 ಮೇಲೆ ಇರುವಂಥವರು, 100 ಮೇಲೆ ಇರುವಂಥ ಕ್ಯಾಪ್ಟನ್ಸು, ಕೆಲವರು ಬಂದು ಮೋಶೆ ಹತ್ರ ಬಂದು ಒಂದು ವಿಚಿತ್ರ ಮಾತು ಹೇಳ್ತಾರೆ. ಅದೇನೆಂದರೆ, ನಾವು ಯುದ್ಧಕ್ಕೆ ಹೋದಾಗ ಒಬ್ಬರೂ ಕಡಿಮೆ ಆಗಿಲ್ಲ. ಲೆಕ್ಕಿಸಿದ್ದೇವೆ, ಯುದ್ಧಕ್ಕೆ ಹೋಗಿ ಬಂದೇವೆ, ಒಬ್ಬರೂ ಕಡಿಮೆ ಆಗಲಿಲ್ಲ. ಹಾಗಾದರೆ ನಮ್ಮ ಪ್ರಾಣಗಳಿಗೆ ದೇವರು ಕಾಪಾಡಿದ್ದಾನೆ. ಆದ್ದರಿಂದ ಕಾಣಿಕೆಯಾಗಿ ಅದನ್ನು ನಾವು ನಿಮಗೆ ತಂದಿದ್ದೇವೆ ಅಂತ ಹೇಳ್ಬಿಟ್ಟು ಕೆಲವು ವಸ್ತುಗಳನ್ನು ಕಾಣಿಕೆಯಾಗಿ ಮೋಶೆಗೆ ಸಮರ್ಪಿಸ್ತಾರೆ. ಮೋಶೆ ಅದನ್ನು ಸ್ವೀಕಾರ ಮಾಡಿಕೊಳ್ತಾನೆ. ಈ ರೀತಿಯಾಗಿ 31ನೇ ಅಧ್ಯಾಯ ಮುಗೀತದೆ. ಅರಣ್ಯಕಾಂಡ 31ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ದೇವರು ನಮ್ಮ ಕೃಪೆ ಕೊಟ್ಟದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 31. And the Lord spake unto Moses, saying,
Avenge the children of Israel of the Midianites. Afterward shalt thou be gathered unto thy people. And Moses spake unto the people, saying, Arm some of yourselves unto the war, and let them go against the Midianites, and avenge the Lord of Midian. Of every tribe 1,000 throughout all the tribes of Israel shall ye send to the war. So there were delivered out of the thousands of Israel 1,000 of every tribe, 12,000 armed for war. And Moses sent them to the war 1,000 of every tribe, them and Phinehas the son of Eleazar the priest, to the war, with the holy instruments, and the trumpets to blow in his hand. And they warred against the Midianites, as the Lord commanded Moses, and they slew all the males. And they slew the kings of Midian, beside the rest of them that were slain, namely Evi, and Rechem, and Zur, and Hur, and Reba, 5 kings of Midian. Balaam also the son of Beor they slew with the sword. And the children of Israel took all the women of Midian captives, and their little ones, and took the spoil of all their cattle, and all their flocks, and all their goods. And they burnt all their cities wherein they dwelt, and all their goodly castles with fire. And they took all the spoil, and all the prey, both of men and of beasts. And they brought the captives and the prey and the spoil unto Moses and Eleazar the priest, and unto the congregation of the children of Israel, unto the camp of the plains of Moab, which are by Jordan near Jericho. And Moses and Eleazar the priest, and all the princes of the congregation went forth to meet them without the camp. And Moses was wroth with the officers of the host, with the captains over thousands, and captains over hundreds, which came from the battle. And Moses said unto them, Have ye saved all the women alive? Behold, these caused the children of Israel, through the counsel of Balaam, to commit trespass against the Lord in the matter of Peor. And there was a plague among the congregation of the Lord. Now therefore kill every male among the little ones, and kill every woman that hath known man by lying with him. But all the women children that have not known a man by lying with him keep alive for yourselves. And do ye abide without the camp 7 days. Whosoever hath killed any person, and whosoever hath touched any slain, purify both yourselves and your captives on the 3rd day, and on the 7th day. And purify all your raiment, and all that is made of skins, and all work of goat's hair, and all things made of wood. And Eleazar the priest said unto the men of war which went to the battle, This is the ordinance of the law which the Lord commanded Moses. Only the gold and the silver, the brass, the iron, the tin, and the lead, everything that may abide the fire, ye shall make it go through the fire, and it shall be clean. Nevertheless, it shall be purified with the water of separation. And all that abideth not the fire, ye shall make go through the water. And ye shall wash your clothes on the 7th day, and ye shall be clean, and afterward ye shall come into the camp. And the Lord spake unto Moses, saying, Take the sum of the prey that was taken, both of man and of beast, thou and Eleazar the priest, and the chief fathers of the congregation, and divide the prey into 2 parts, between them that took the war upon them, who went out to battle, and between all the congregation. And levy a tribute unto the Lord of the men of war which went out to battle, 1 soul of 500, both of the persons and of the beeves, and of the asses, and of the sheep. Take it of their half, and give it unto Eleazar the priest for an heave offering of the Lord. And of the children of Israel's half thou shalt take 1 portion of 50 of the persons, of the beeves, of the asses, and of the flocks, of all manner of beasts, and give them unto the Levites, which keep the charge of the tabernacle of the Lord. And Moses and Eleazar the priest did as the Lord commanded Moses. And the booty, being the rest of the prey which the men of war had caught, was 600,000 and 70,000 and 5,000 sheep, and 62,000 beeves, and 61,000 asses, and 32,000 persons in all, of women that had not known man by lying with him. And the half, which was the portion of them that went out to war, was in number 300,000 and 37,000 and 500 sheep. And the Lord's tribute of the sheep was 615. And the beeves were 36,000, of which the Lord's tribute was 12. And the asses were 30,500, of which the Lord's tribute was 61. And the persons were 16,000, of which the Lord's tribute was 32 persons. And Moses gave the tribute which was the Lord's heave offering unto Eleazar the priest, as the Lord commanded Moses. And of the children of Israel's half, which Moses divided from the men that warred, now the half that pertained unto the congregation was 300,000, and 30,000, and 7,000, and 500 sheep, and 36,000 beeves, and 30,000 asses, and 516,000 persons. Even of the children of Israel's half, Moses took 1 portion of 50, both of man and of beast,
and gave them unto the Levites, which kept the charge of the tabernacle of the Lord, as the Lord commanded Moses. And the officers which were over thousands of the host, the captains of thousands and captains of hundreds, came near unto Moses. And they said unto Moses, Thy servants have taken the sum of the men of war which are under our charge, and there lacketh not one man of us. We have therefore brought an oblation for the Lord, what every man hath gotten, of jewels of gold, chains and bracelets, rings, earrings, and tablets, to make an atonement for our souls before the Lord. And Moses and Eleazar the priest took the gold of them, even all wrought jewels. And all the gold of the offering that they offered up to the Lord, of the captains of thousands, and of the captains of hundreds, was 16,750 shekels. For the men of war had taken spoil, every man for himself. And Moses and Eleazar the priest took the gold of the captains of thousands and of the hundreds, and brought it into the tabernacle of the congregation for a memorial for the children of Israel before the Lord.